ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಭಾನುವಾರ ಬೆಳಗ್ಗೆ ನಮ್ಮ ಮನೆಯವರು ಎದ್ದು ಬಂದು ಇಲ್ಲೊಂದು ಸಲ ಮಲಗಿದ್ದಾರೆ ಫೋನ್ ನೋಡ್ಕೊಂಡು ನೋಡಿ. ಭಾನುವಾರ ಟೈಮು ಎಲ್ಲರೂ ಸ್ವಲ್ಪ ಲೇಟೇ ಎದ್ದೇಳೋದು. ಇನ್ನು ನನಗಂತೂ ಮಾಮೂಲಿ ಟೈಮ್ಗೆ ಎಚ್ಚರಿಕೆ ಆಗುತ್ತೆ. ಅಂದರೆ ಒಂದು 5:30 5:45 ಎಚ್ಚರಿಕೆ ಆಗಿಬಿಡುತ್ತೆ ನನಗೆ. ಎದ್ದಿದ್ರೂ ಮಲಗೇ ಇರ್ತೀನಿ. ಯಾಕಂದರೆ ಕೆಲಸ ಇದ್ದಿದ್ದೆ ಬಿಡು ಡೈಲಿ ಮಾಡ್ಕೊಳ್ಳೋದು ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ತೀವಿ. ಸಂಜು 5 ಗಂಟೆಗೆ ಎದ್ದು ಟ್ಯೂಷನ್ಗೆ ಹೋಗಿದ್ದ. ಅವನು ಹೋಗೋದು ಎಲ್ಲ ಗೊತ್ತಾಗುತ್ತೆ ನಮಗೆ. ಬಾಗಿಲು ತೆಗೆಯೋದು, ಅವನು ಎಷ್ಟೊತ್ತಿಗೆ ಟ್ಯೂಷನ್ಗೆ ಹೋಗ್ತಾನೆ ಅನ್ನೋದೆಲ್ಲ ಗೊತ್ತಾಗುತ್ತೆ ನಮಗೆ. ಗೊತ್ತಾದರೂ ಕೂಡ ನಾನು ಮಲಗೇ ಇರ್ತೀನಿ, ಎದ್ದು ಬರಲ್ಲ. ಅವನೇ ಲಾಕ್ ಹಾಕೊಂಡು ಹೋಗ್ತಾನೆ. ಅವನಿಗೆ ಸಪ್ರೇಟ್ ಕೀ ಕೊಟ್ಟಿದ್ದೀವಿ, ಹಂಗಾಗಿ ಲಾಕ್ ಹಾಕೊಂಡು ಹೋಗ್ತಾನೆ. ಮನೇಲಿ ಒಂದು ಕೀ ಇರುತ್ತೆ, ನಾವು ಎದ್ಮೇಲೆ ಆ ಕೀ ತಗೊಳ್ತೀವಿ. ನಾನು ಹಂಗೆ ಹಿಂಗೆ ಮಾಡಿ ಒಂದು 7:30 ಎದ್ದೆ. ನಮ್ಮ ಮನೆಯವರು ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ನಾಯಿ ಇದೆಯಲ್ಲ, ಅದಕ್ಕೆ ಬಿಸ್ಕೆಟ್ ಹಾಕ್ತಾ ಇದ್ರೆ ಇದಂತೂ ಕಾಯ್ಕೊಂಡೇ ಕೂತಿರುತ್ತೆ. ಏನಾದರೂ ಆಗ್ತಾರೇನೋ ಅಂತ. ಡೈಲಿ ಊಟ ತಿನ್ನಲ್ಲ ಅದು. ಅಂದರೆ ಮುದ್ದೆ ಸಾಂಬಾರು ಡೈಲಿ ಮಾಡ್ತೀವಲ್ಲ, ತಿನ್ನಲ್ಲ. ಈ ಫಿಶು ಮತ್ತು ಚಿಕನ್ ಮಟನ್ ಆದರೆ ಚೆನ್ನಾಗಿ ತಿನ್ನುತ್ತೆ. ಬಿಸ್ಕೆಟ್ ತಿನ್ನುತ್ತೆ ಅಷ್ಟೇ. ಬ್ರೆಡ್ ತಿನ್ನುತ್ತೆ. ಎದ್ಬಿಟ್ರೆ ಇನ್ನೇನು ತಿನ್ನಲ್ಲ ಅದು. ಅದಕ್ಕೆ ಮಕ್ಕ ನೋಡ್ತಾ ಇರುತ್ತೆ. ಭಾನುವಾರ ಆಗಿರೋದ್ರಿಂದ ಕಂಪಲ್ಸರಿ ನಾವು ನಾನ್ ವೆಜ್ ಮಾಡ್ತೀವಿ. ಈಗ ನಾನು ಚಿಕನ್ ತರ್ತೀನಿ ಅಂತ ಹೋಗ್ಬಿಟ್ಟು ನಮ್ಮ ಮನೆಯವರು ಫಿಶು ಮತ್ತು ಚಿಕನ್ನು ಎರಡು ತಂದಿದ್ದಾರೆ. ಚಿಕನ್ ಯಾಕಪ್ಪ ಅಂತಂದರೆ ನನ್ನ ಮಕ್ಕಳಿಗೆ ಚಿಕನ್ನು, ಫಿಶು ತಿನ್ನಲ್ಲ ಅವರು. ಹಂಗಾಗಿ ತವಾ ಫ್ರೈ ಕಬಾಬ್ ಏನಾದರೂ ಮಾಡಿಕೊಟ್ರೆ ಒಂದು ಪೀಸು ಬಲವಂತಕ್ಕೆ ತಿಂತಾರೆ ಅಷ್ಟೇ. ಅದು ಬಿಟ್ಟರೆ ಫಿಶು ಸಾಂಬಾರೇ ಆಗಲಿ ಫ್ರೈ ಆಗಲಿ ತಿನ್ನಲ್ಲ ಅವರು. ಹಂಗಾಗಿ ಅವ್ರಿಗೋಸ್ಕರ ಚಿಕನ್ ತಂದಿದ್ದಾರೆ. ಅದರಲ್ಲಿ ಬಿರಿಯಾನಿ ಮಾಡಿಕೊಡು ಮಕ್ಕಳಿಗೆ ಸಂಜೆಗೆ ಅಂತ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಟೊಮೊಟೊ ಎಷ್ಟು ಹಾಕಿದೀಯ? 1 ಟೊಮೊಟೊ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ ರುಚಿ ತಕ್ಕಂಗೆ ಹಾಕಬೇಕು. 2 ಸ್ಪೂನ್ ಮಿಕ್ಸ್ ಸಾಂಬಾರು ಪುಡಿ. ಆಮೇಲೆ ಅಷ್ಟೇ. ಶುಂಠಿ ಖಾಲಿ ಆಗುತ್ತೆ, ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಈಗ ಅದರಲ್ಲೇ ತಿನ್ಸೋಣ. ಯಾಕಂದರೆ ಮೀನು ತಿಂದರೆ ಒಳ್ಳೇದಲ್ವ. ಮೀನಿನ ತಲೆ ತಿನ್ನಬೇಕಂತೆ, ಜಾಸ್ತಿ ಚುರುಕಾಗುತ್ತಂತೆ ಬುದ್ಧಿ. ಹಂಗಾಗಿ ಅವರು ಫಿಶ್ ತಿನ್ನಲ್ವಲ್ಲ, ಬಲವಂತವಾಗಿ ನಮ್ಮ ಮನೆಯವ್ರು ತಿನ್ನಿಸ್ತಾರೆ, ಬಿಡಲ್ಲ ಅವರು. 1 ಪೀಸ್ ಆಗಲಿ ತಿನ್ನಿಸ್ತಾರೆ. ಹಂಗಾಗಿ ಅದರಲ್ಲೇ ತಿನ್ಸೋಣ ಅಂದ್ಬಿಟ್ಟು ಅದನ್ನು ಎತ್ತಿ ಫ್ರಿಡ್ಜ್ಗೆ ಇಟ್ಬಿಟ್ಟು ಈಗ ಫಿಶು ಸಾಂಬಾರು ಮತ್ತು ತವಾ ಫ್ರೈ ಮಾತ್ರ ಮಾಡಿದ್ದಷ್ಟೇ. ಅದರಲ್ಲೂ ಸಂಜೆ ಬರೋದು ಟ್ಯೂಷನ್ ಮುಗಿಸ್ಕೊಂಡು 12:30 ಬರ್ತಾನೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ರೆಡಿ ಆಗಿದ್ರು. ಅವ್ನು ಬಂದಿದ್ದ ತಕ್ಷಣ ಅವರೇ ಬಿಸಿ ಮಾಡಿ ಊಟಕ್ಕೂ ಹಾಕ್ಕೊಟ್ರು. ಅವ್ನು ಬೈಕೊಂಡು ಊಟ ಮಾಡ್ದ. ನನಗೆ ಬೇಡ ಅಂತ ಒಂದ್ಸಲ ಹೇಳಿದ್ರೆ ಕೇಳಲ್ಲ ನೀವು, ನಾನು ತಿನ್ನಲ್ಲ ಫಿಶು ಅಂತ ಗೊತ್ತಲ್ವಾ, ಮತ್ತೆ ಯಾಕೆ ಮಾಡಿದ್ದೀರಾ ಫಿಶು ಅಂತ ಅಂದ್ಕೊಂಡು ಬೈಕೊಂಡು ಊಟ ಮಾಡ್ದೆ ಅವತ್ತು. ಆದರೂ ತಿಂದ, ಪರವಾಗಿಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆದ್ದು ನಾನು ತವಾ ಫ್ರೈ ಮಾಡಿಕೊಟ್ಟೆ. ಬೆಳಗ್ಗೆ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಮಧ್ಯಾಹ್ನಕ್ಕೆ ಮಾಡಿಕೊಡು ಸ್ನ್ಯಾಕ್ಸ್ ಥರ ಅಂತ ಹೇಳಿ ಅವನಿಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟೆ. ಅವನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದ. ಇನ್ನು ಇವತ್ತು ಫಿಶ್ ಸಾಂಬಾರು ನಮ್ಮ ಮನೆಯವರೇ ಮಾಡಿದ್ದು. ನಾನೇ ಮಾಡ್ತೀನಿ, ನೀನು ಮಾಡೋಕ್ಕೆ ಬರಲ್ಲ. ಅದು ಹುಳಿ ಜಾಸ್ತಿ ಇಡಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹುಳಿ ಸಾರು ಮಾಡಿಬಿಟ್ಟಿದ್ರು. ಹುಳಿ ಅಂತಂದರೆ ಹೆವಿ ಹುಳಿ, ಬಾಯಿಗಿಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಬೈಕೊಂಡೆ ತಿಂದವನೇ. ಹುಣಸೆ ಹಣ್ಣು ಹಾಕಬೇಕು, ಲಿಮಿಟಾಗಿ ಹಾಕಬೇಕು. ಇಷ್ಟೊಂದು ಹುಣಸೆ ಹಣ್ಣು ಹಾಕಿದ್ರೆ ಊಟ ಮಾಡೋಕ್ಕಾಗತ್ತಾ ಅಂತೇಳಿ ನಾನು ಬೇಜಾರು ಮಾಡಿಕೊಂಡೆ. ನನ್ನ ಮಗನೂ ಸರಿಯಾಗಿ ತಿಂದಿಲ್ಲ. ಪಾಪ ಅವರು ಅಪರೂಪಕ್ಕೆ ಮಾಡಿದ್ರು, ನೀನು ಮಾಡೋಕ್ಕೆ ಬರಲ್ಲ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ಚೆನ್ನಾಗೇನೆ, ಅಂದರೆ ಹುಳಿ ಮುಂದೆ ಇರಬೇಕು, ಆದರೆ ಅಷ್ಟೊಂದಲ್ಲ, ಒಂದು ಲಿಮಿಟಾಗಿ ಇರಬೇಕು. ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅವ್ರಿಗೆ ಮಾತಾಡಿಕೊಂಡು ಅಡುಗೆ ಮಾಡೋಕ್ಕೆ ಬರಲ್ಲ, ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮ್ಯೂಟ್ ಮಾಡಿಬಿಟ್ಟು. ಕೆಲವೊಂದು ಕಡೆ ಮಾತಾಡಿದ್ದಾರೆ, ಅದನ್ನು ನಾನು ಹಂಗೇನೆ ಹಾಕ್ತೀನಿ ಕ್ಲಿಪ್ಪಿಂಗು. ಎಲ್ಲೆಲ್ಲಿ ಮಾತಾಡಿಲ್ಲ ಅದಕ್ಕೆ ಮಾತ್ರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗ್ಯಾಸ್ ಹಚ್ಕೊಂಡು ಇಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಅವರೇನೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ, ಆಮೇಲೆ ಏನೇನು ಬೇಕು ಮಸಾಲೆ ಪದಾರ್ಥಗಳು, ಮಾಮೂಲಿ ಚಿಕನ್ ಮಸಾಲೆ ಇಲ್ಲ ಮಟನ್ ಮಸಾಲೆಗೆ ಏನೇನು ಬೇಕು ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದಾರೆ. ಇಲ್ಲಿ ನನ್ನ ಐಟಮ್ಗಳೆಲ್ಲ ಏನು ಹೇಳ್ತಾ ಇಲ್ಲ, ಅವರೇ ಮಾತಾಡಿರೋದು ಹಿಂದಿನ ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ಈಗ ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಚೆಕ್ ಮಾಡಿಕೊಂಡು, ಯಾಕಂದರೆ ನಾವಿಬ್ಬರೇ ಅಲ್ವಾ ತಿನ್ನೋದು ಫಿಶ್ ಸಾಂಬಾರು, ಹಂಗಾಗಿ ಸ್ವಲ್ಪನೇ ಮಾಡ್ತಾ ಇರೋದು, ಇಲ್ಲಿ ಜಾಸ್ತಿ ಏನು ಮಾಡ್ತಾ ಇಲ್ಲ. 2 ಟೈಮ್ಗೆ 3 ಟೈಮ್ಗೆ ಮಾಡ್ತಾ ಇಲ್ಲ, ಒಂದೇ ಒಂದು ಟೈಮಿಗೆ ಮಾಡ್ತಾ ಇರೋದು, ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ. ಅದರಲ್ಲೇ ಅವರಿಬ್ಬರಿಗೂ ಕೂಡ ಹಾಕೊಟ್ಟು ತಿನ್ನಿಸಿದ್ದು ಅಷ್ಟೇನೆ. ನೋಡಿ, ಈಗ ಮಸಾಲೆ ಹಾಕಿ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಗಟ್ಟಿಗೆ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಲ್ಲಿ ಮೀನು ಹಾಕಿ ಒಂದು ಕುದಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು ಪ್ಲೇಟ್ ಮುಚ್ಚಿ. ಆವಾಗ ಮೀನು ಕನ್ಸಿಸ್ಟೆನ್ಸಿ ಆಗಿ ಬೆಂದಿರುತ್ತೆ, ಇಲ್ಲಾಂದರೆ ಜಾಸ್ತಿ ಬೆಂದೋಗುತ್ತೆ ಬಿಸಿಲೇ ಇಟ್ಬಿಟ್ರೆ. ಹಾಗಾಗಿ ಮೀನು ನೋಡ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಎಲ್ಲ ಮೊಸರಾಗುತ್ತೆ ಬೆಂದು. ಇನ್ನು ನಮ್ಮ ಕಾವ್ಯ ಅಂತೂ ಊದ್ಕೊಂಡೇ ಇದ್ಲು, ಊದ ಊರ್ ಕಡೆ ಸಿದ್ಧ ಅಂತ ಅಂದ್ಬಿಟ್ಟು. ಅವಳು ಸಾಟರ್ಡೆ ಫುಲ್ ಡೇ ಕ್ಲಾಸ್ ಇಟ್ಟಿದ್ರು, ಕಾಲೇಜು ಅಂದರೆ PUC ಕ್ಲಾಸು. ಸಾಟರ್ಡೆ ಫುಲ್ ಡೇ ಮಾಡ್ತಾ ಇದ್ದಾರೆ. ನಾನು ಹೋಗಲ್ಲ ಅಂತ ಆಟ ಆಡ್ಕೊಂಡು ಕುಂತಿದ್ಲು. ಯಾಕಪ್ಪ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ, ಹೋಗು ಅಂತ ನಾನು ರೇಗಿದ್ದಕ್ಕೆ ಮಾತಾಡ್ದಂಗೆ ಮಾತು
ಬಿಟ್ಬಿಟ್ಟು ಮುನ್ಸ್ಕೊಂಡು ಕೂತಿದ್ಲು. ಅವತ್ತೆಲ್ಲ ನನ್ನ ಜೊತೆ ಮಾತಾಡಲಿಲ್ಲ ಅವಳು. ಮಕ್ಕಳಿಗೆ ಸಮಾಧಾನವಾಗಿ ಕಾಲೇಜ್ಗೆ ಹೋಗಲ್ಲ ಅಂದಾಗ ಆಯಿತು ಬೇಡ ಬಿಡು ಇವತ್ತು ರಜಾ ಹಾಕೊಂಡು ಮನೇಲಿರು ಅಂತ ಹೇಳ್ಬಾರ್ದು. ಯಾವತ್ತೂ ಅಷ್ಟೇ ಎನ್ಕರೇಜ್ ಮಾಡಬೇಕು, ಅಂದರೆ ಬಲವಂತವಾಗಿ ಕಳಿಸ್ಬೇಕು ಅವರನ್ನ. ಯಾಕಂದರೆ ಒಂದಿನ ಅಡ್ವಾಂಟೇಜ್ ಕೊಟ್ಟರೆ ನಾವು ಮತ್ತೆ ಪ್ರತಿ ಸಲ ಅದೇ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ. ಹಂಗಾಗಿ ಬೇಡ, ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ ಹೋಗು ಅಂದಿದ್ದಕ್ಕೇ ಅವಳು ಬೇಜಾರು ಮಾಡ್ಕೊಂಡಿದ್ಲು. ನಾನು ಆದರೂ ಬಿಡಲಿಲ್ಲ. ನಮ್ಮನೆಯವ್ರಂತೂ ಇದ್ದಿದ್ದು ಬಿಡಲ್ಲ. ನಾನಾದರೆ ಒಂದಿನ ಪರವಾಗಿಲ್ಲ ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ತೀನಿ. ಅವರು ಅಂತೂ ಒಂದಿನ ರಜಾ ಹಾಕ್ಸಲ್ಲ. ಇಲ್ಲ ಹೋಗಪ್ಪ ಹೋಗ್ಲೇಬೇಕು, ಅಟೆಂಡೆನ್ಸ್ ಮುಖ್ಯ ಅಲ್ವಾ ಅಂತ ಹೇಳಿ ಕಳಿಸ್ತಾರೆ. ಅವತ್ತು ಕಳಿಸಿದ್ದಕ್ಕೆ ಅವ್ರ ಜೊತೆ ನಾವು ಮಾತಾಡ್ತಿರ್ಲಿಲ್ಲ. ಅವ್ರು ಏನಂದ್ರೆ ಮೇಲ್ ಬಿದ್ಕೊಂಡು ಮಾತಾಡ್ಸ್ಬಿಡ್ತಾರೆ. ಏನೇ ಆಗ್ಲಿ ಮಕ್ಳಲ್ವಾ ಅಂತ ಅನ್ಬಿಟ್ಟು ಬೇಜಾರು ಮಾಡ್ಕೊಂಡ್ಲಿ, ನಮ್ಮೇಲೆ ಮಾಡ್ಕೊಳ್ಳೋದ ಇನ್ಯಾಕೆ ನಮ್ಮೇಲೆ ಮಾಡ್ಕೊಳ್ತಾರೆ ಅನ್ಬಿಟ್ಟು ಅವರು ಮಾತಾಡಿಸ್ತಾರೆ. ಆದ್ರೆ ನನಗೂ ಹಠ ಸ್ವಾಭಿಮಾನ ಅನ್ನೋದಿರುತ್ತೆ. ಹಂಗಾಗಿ ನಾನು ಕೂಡ ಅವ್ರಿಗೆ ಮಾತಾಡಬಾರ್ದು ಹಂಗಂತ ಏನಿಲ್ಲ. ನಾನು ಹಠ ಮಾಡ್ಕೊಂಡೇ ಇರಬೇಕು. ಮಕ್ಳ ಹತ್ರ ಅವ್ರ ಹತ್ರ ಮಾತಾಡಬಾರ್ದು. ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಹಠ ಮಾಡ್ಕೊಂಡೇ ಇರಬೇಕು ಅಂತ ನಂಗೆ ಏನು ಅನ್ಸಲ್ಲ. ಅವ್ರು ಏನೇ ಮಾತಾಡಿದ್ರು ನಮ್ಮ ಮಕ್ಳಲ್ವಾ ಅಂತ ಅಂದ್ಬಿಟ್ಟು ನಾನು ಸಹಿಸ್ಕೊಳ್ತೀನಿ. ಬಣ್ಣ ಪೇಂಟ್ ಮಾಡ್ಬೇಕಾದ್ರೆ ಶೈನಿಂಗ್ ಕೊಟ್ಟಿರ್ತಾರೆ. ಶೈನಿಂಗ್ ಇದ್ರೆ ಮಾತ್ರ ಅದು ಬೆಳಕು ಚೆನ್ನಾಗಿ ಬರುತ್ತೆ. ಶೈನಿಂಗ್ ಇಲ್ಲ ಇದ್ರೆ ನೋಡ್ಕೊಂಡ್ರೆ ಬೆಳಕು ಬರೋದು ಅಷ್ಟೇ, ಬೆಳಕಾಗ. ಅಡುಗೆ ಮನೆಗೆ ಇವಾಗ ಕಬಾರ್ಡ್ಗಳು ಇರೋದಕ್ಕೆ ಬೆಳಕು ಬರ್ತಾ ಇಲ್ವಾ? ಅವೆಲ್ಲ ವೈಟ್ ಇದೆ, ಈ ತರ ಇದ್ರೆ ಗೊತ್ತಾಗ ಬೆಳಕು. ಅವೆಲ್ಲ ಕಲರ್ ಬರಲ್ಲ. ಆದರೆ ನಾವೇ ಮೇಲೆ ಬಿದ್ಕೊಂಡು ಮಾತಾಡ್ಸ್ಕೊಂಡು ಹೋದರೆ ಅವ್ರು ಇನ್ನೊಂದಿನ ಇನ್ನೊಂದು ಅಡ್ವಾಂಟೇಜ್ ತೊಗೋತಾರೆ. ಹಂಗಾಗಿ ನಾನು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ನನಗೆ ಹಠ ಸ್ವಾಭಿಮಾನ ಇದೆ ಅಂತಂದರೆ ಎಲ್ಲಿ ಹಠ ಮಾಡಬೇಕು, ಎಲ್ಲಿ ಸ್ವಾಭಿಮಾನವಾಗಿರಬೇಕು ಅನ್ನೋದು ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ನಮ್ಮಿಂದ ನಾವು ನಮ್ಮ ಮಕ್ಕಳು ಅದೇ ಥರ ಕಲಿಸ್ಬೇಕಲ್ವಾ. ಹಂಗಾಗಿ ನಾನು ಜಾಸ್ತಿ ಹಠ ಸ್ವಾಭಿಮಾನ ಇಟ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟೇ ಹಠ ಸ್ವಾಭಿಮಾನ ಅನ್ನೋದು ಇಟ್ಕೊಂಡಿರೋದು. ಕೆಲವೊಂದು ಟೈಮಲ್ಲಿ ಎಲ್ಲನೂ ಅಡುಗೆ ಮನೆಗೆ ಬೆಳಕು ಸಾಲ್ತಾ ಇಲ್ಲ, ನನಗೆ ಬಲ್ಪ್ ಹಾಕ್ಕೊಡಿ ಅಂತಂದೆ. ಅವರು ಬಲ್ಪ್ ಹಾಕಿದ್ರೆ ಈ ಕಬಾರ್ಡ್ಗಳು ಐತಲ್ಲ, ಈ ಕಬಾರ್ಡ್ಗಳು ಶೈನಿಂಗ್ ಹೊಡಿಯಲ್ವಂತೆ. ಹಂಗಾಗಿ ಯಾವುದೇ ಬಲ್ಪ್ ಹಾಕಿದ್ರೂ ಕತ್ಲೆ ಥರ ಕಾಣಿಸುತ್ತಂತೆ. ಇದಕ್ಕೇನಾಗ್ತಿದ್ಯಾ ಬರೀದನೆ ಪೌಡ್ರು. ಹಂಗಾಗಿ ಶೈನಿಂಗು ನೋಡಿ ಈ ಥರ ಕಲರ್ ಇರಬೇಕಂತೆ ಗೋಡಿದ್ದು. ಹಂಗಿದ್ರೆ ಮಾತ್ರ ಸ್ವಲ್ಪ ಬೆಳಕು ಜಾಸ್ತಿ ಹೊಡೆಯುತ್ತಂತೆ. ಸ್ವಲ್ಪ ಬೆಳಕು ಕಡಿಮೆ ಅಡುಗೆ ಮನೆಯಲ್ಲಿ ಯಾವುದೇ ಬಲ್ಪ್ ಹಾಕಿದ್ರು. ಚಿಲ್ಲಿ ಪೌಡ್ರಾ ರುಬ್ಬಕ್ಕೆ ದಾಟೆ ಬಂದಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ ಆಗ್ತದೆ. ಕೈ ತೆಗಿ ನೀನು. ಮೀನು ಸಾರು ಆಗೋದು ಹುಳಿ ಇರ್ತದೆ. ಹುಳಿ ಅದೇ ಮೀನು ಸಾರು ಅನ್ನೋದು. ಹುಳಿ ಹಾಕಿ ಮೀನು ಸಾರು ಆಗಲ್ಲ. ಹುಣಸೆಹಣ್ಣು ಸ್ವಲ್ಪ ಮುಂದೆ ಇರಬೇಕು ಮೀನು ಸಾರಿಗೆ. ನೋಡೋಣ, ಇವತ್ತು ನಮ್ಮ ಮನೆಯವರು ಮೀನು ಸಾರು ಮಾಡೋರೆ. ತಿನ್ನೋಣ, ತಿಂದ್ಬಿಟ್ಟು ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳೋದು ಚೆನ್ನಾಗೈತೆ ಇಲ್ವಾ ಅಂತ. ನೋಡಿ ಇಲ್ಲಿ ಉಕ್ಕೋಯ್ತೆ ಅಲ್ವಾ ಫುಲ್ಲು. ಎಷ್ಟು ಚೆನ್ನಾಗಿತ್ತು ಸಾಂಬಾರು. ಉಕ್ಕಿದ್ರೆ ಚೆನ್ನಾಗಿರಲ್ಲ ಸಾಂಬಾರು, ಇದು ಎಲ್ಲ ಉಕ್ಕೋಯ್ತು. ಇದನ್ನು ಬೀರುನ ಅಂಗಡಿ ಮಾಡ್ಕೊಂಡಿದ್ದೀವಿ ನಾವು. ದಿನಸಿ ಐಟಮ್ ಎಲ್ಲ ಮಿಕ್ಕಿರೋದು ಫ್ರಿಡ್ಜಲ್ಲಿ ಇಡೋಕ್ಕಾಗಲ್ಲ ಎಲ್ಲ ಅಂದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಖಾಲಿ ಆಗ್ತಿರೋದು ನೋಡಿ, ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸ್ಪೇಸ್ ಇತ್ತಲ್ವಾ, ಸುಮ್ಮನೆ ಖಾಲಿ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ಇಟ್ಟಿರೋದು ಅಷ್ಟೇ. ಕಾಣಿಸಲ್ಲ ಇರ್ಬೋದು ನೋಡಲ್ಲೇ ನೋಡಿ, ಎಲ್ಲ ಇಲ್ಲಿ ಇಟ್ಕೊಂಡಿರೋದು ದಿನಸಿ ಐಟಮ್ ಎಲ್ಲ. ಏನೇನು ಪೌಡ್ರ್ ಅದು? ಚಿಕನ್ ಮಟನ್ ಐಟಮ್. ಚಿಕನ್ ಕಬಾಬ್ ಪೌಡ್ರು ಐತೆ, ನಾನು ನೋಡೇ ಇಲ್ಲ. ಮಶ್ರೂಮ್ ಬಿರಿಯಾನಿ ಪೌಡ್ರು. ನೋಡಿ ಫಿಶ್ ಕಬಾಬ್ ಪೌಡ್ರು. ಇದೆಲ್ಲ ಇವ್ರ ಫ್ರೆಂಡು ಕೊಟ್ಟಿದ್ದು. ಎಲ್ಲಿ ಕೊಟ್ಟಿದ್ರು ಅವ್ರಿಗೆ? ಅವರು ಒಂದಷ್ಟು ಪೌಡ್ರುಗಳು ಇದೆಲ್ಲ ನಾವು ಯೂಸ್ ಮಾಡಲ್ಲ ಅಂತ ಅಂದ್ರಂತೆ ನಮ್ಮ ಮನೆ ಫ್ರೆಂಡು. ಇವರು ತೊಗೊಂಡವ್ರೆ. ಇದು ತುಂಬ ದಿನ ಆಯಿತು ತಂದು. ಇದರಲ್ಲಿ ಒಂದು ಯೂಸ್ ಮಾಡಿಲ್ಲ ಬಿಡಿ. ಚಿಕನ್ ಮಸಾಲ ಮಾತ್ರ ತೊಗೊಂಡು ಯೂಸ್ ಮಾಡಿದ್ದೀನಿ ಅಷ್ಟೇ, ಯಾವುದು ಯೂಸ್ ಮಾಡಿಲ್ಲ ಇದರಲ್ಲಿ. ಯಾವುದೇ ಎಲ್ಲ ಯಾವುದು ಫಿಶ್ ಕರಿ? ಯಾವುದು ಕರಿದು ಬೇಡ, ಕಬಾಬ್ ಪೌಡ್ರದ್ದು ಹಾಕು. ಇದನ್ನ ಹಾಕನ್ ಬಾ. ಸ್ವಲ್ಪ ಹಾಕ್ಬೇಕು. ಇದು ನಾವು ತವಾ ಫ್ರೈ ಮಾಡ್ತಾ ಇರೋದಲ್ವಾ, ಇದನ್ನ ಸ್ವಲ್ಪ
ಸ್ವಲ್ಪ ಹಾಕಬೇಕು. ಇದನ್ನೆಲ್ಲ ಎಕ್ಸ್ಪೋರ್ಟ್ ಆಯ್ತು ಗೊತ್ತಾಯ್ತು. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ತವಾ ಫ್ರೈ ಮಾಡೋದಕ್ಕೆ ಇದು. ಹಾಂ ಸಾಕು ಬಿಡು. ಇದು ಎತ್ತಿಟ್ಟಿರೋದು ತವಾ ಫ್ರೈ ಮಾಡೋದಕ್ಕೆ, ಇದು ಸಾಂಬಾರ್ಗೆ ಹಾಕೋದಕ್ಕೆ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ ಈಗ. ಸಾಕು ಸಾಕು ಬಿಡು, ಜಾಸ್ತಿ ಆಗ್ತದೆ. ಅದಕ್ಕೂ ಹಾಕಿದ್ದಿ ತಾನೆ ಖಾರ? ಹಾಕು ಸ್ವಲ್ಪ. ಗರಂ ಮಸಾಲ ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬೇಡ. ಸಾಕು ಸಾಕು ಸಾಕು. ಒಂದು ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿದ್ದಾರೆ. ಎಲ್ಲ ಅಂಟ್ಕೊಬೇಕಲ್ವ, ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಸಿ ಸ್ವಲ್ಪ. ಇದು ಸಾಕು ಬಿಡು. ಹುಳಿ ಸಾಂಬಾರು ಪೌಡ್ರ್ ಇದು. ಎಲ್ಲ ಪೌಡ್ರುಗಳು ಸ್ವಲ್ಪ 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 ಹಾಕ್ತಾ ಇರೋದು. ಕೋಟಿಂಗ್ ಚೆನ್ನಾಗಿ ಬರಬೇಕಲ್ವ, ಅದಕ್ಕೆ. ಈಗ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಪ್ಪ. ನೀನು ಅದಕ್ಕೆ ಮಾಡ್ದಂಗೆ ಮಾಡಿಯಾ? ನಾವು ಆಟದಿಂದ ಗೆಲ್ತೀವಿ, ಸ್ವಾಭಿಮಾನದಿಂದ ಇರ್ತೀವಿ, ಗೆಲ್ತೀವಿ ಅಂದರೆ ಆಗಲ್ಲ. ಹಂಗಾಗಿ ಎಲ್ಲಿ ಹೇಗಿರಬೇಕು, ಹೆಂಗಿರಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಎಲ್ಲಿ ಹಠ ಮಾಡಬೇಕು, ಎಲ್ಲಿ ಸ್ವಾಭಿಮಾನ ಇಟ್ಕೊಳ್ಬೇಕು, ಅದೆಲ್ಲ ಚೆನ್ನಾಗಿ ತಿಳ್ಕೊಂಡು ನಾನು ಅವಳಿಗೂ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇನೆ. ಇನ್ನು ನಮ್ಮನೆ ಸ್ವಭಾವ ಹೆಂಗೆ ಅಂತಂದರೆ, ಬೆಳಗಿರೋದೆಲ್ಲ ಆಲೆ ಅಂತ ನಂಬ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ ಮನಸ್ಸಲ್ಲಿ ಏನೈತೆ ಏನೋ ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡಲ್ಲ. ಅಂದರೆ ಎಲ್ಲರೂ ಒಳ್ಳೆಯ ಥರನೇ ಕಾಣಿಸ್ತಾರೆ ಅವ್ರ ಕಣ್ಣಿಗೆ. ನಾನಾದರೂ ಮುಖ ಕೊಡ್ದಂಗೆ ಎದುರುಗಡೆ ಮಾತಾಡ್ಬಿಡ್ತೀನಿ. ಅವ್ರು ಯಾವತ್ತೂ ಆ ಥರ ಮುಖ ಕೊಡ್ದಂಗೆ ಯಾವತ್ತೂ ಯಾರಿಗೂ ಮಾತಾಡಿದವರೇ ಅಲ್ಲ. ಇವತ್ತಿನವರೆಗೂ ನಾನು ಅದನ್ನೇ ಹೇಳ್ಕೊಡ್ತಾ ಇರ್ತೀನಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಮಾತಾಡೋ ರೀತಿ ನೀತಿಗಳು ಹೆಂಗಿರುತ್ತೆ, ಅವ್ರ ಕಡೆಯಿಂದ ಟೋನ್ ಹೆಂಗಿರುತ್ತೆ, ಅದನ್ನೆಲ್ಲ ತಿಳ್ಕೊಂಡು ಮಾತಾಡು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಒಂದೊಂದ್ಸಲ ಹೇಳ್ತಾ ಇರ್ತೀನಿ. ಅವರು ಆ ಥರ ವಿಚಾರಗಳಲ್ಲಿ ಅಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿಕೊಂಡು ತಿಳ್ಕೊಂಡು ಕೇಳೋ ಪೇಷನ್ಸೇ ಇರಲ್ಲ. ಹಂಗಾಗಿ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲೇ ಮಾತಾಡಿಸ್ತಾರೆ. ಅವ್ರ ಮುಗ್ಧತನನೇ ಕೆಲವರು ಅಡ್ವಾಂಟೇಜ್ ಆಗಿ ತೊಗೊಂಡ್ಬಿಡ್ತಾರೆ. ನನಗದು ಇಷ್ಟ ಆಗಲ್ಲ. ಒಂದೊಂದ್ಸಲ ಆ ಸಿಟ್ಟಿಗೆ ನಮ್ಮ ಮನೆಯವ್ರ ಹತ್ರ ನಾನು ಸಿಕ್ಕಾಪಟ್ಟೆ ಜಗಳನೂ ಮಾಡಿಬಿಟ್ಟಿದ್ದೀನಿ ಎಷ್ಟೊಂದು ಸಲ. ಕಾವ್ಯ, ಸಂಜು ಕೂಡ ಒಂದೊಂದ್ಸಲ ಹೇಳ್ತಾ ಇರ್ತಾರೆ, ಪಾಪ ನೀನು ಯಾಕೆ ಮುಗ್ಧತನ ಇಷ್ಟೊಂದು ಇರಬೇಕು, ಸ್ವಲ್ಪ ಇರಬೇಕು, ಇಷ್ಟೊಂದು ಬೇಡ. ಇನ್ನು ಆ ಮುಗ್ಧತನ ನೋಡೇನೆ ಅಡ್ವಾಂಟೇಜ್ ತೊಗೊಂಡು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಜನಗಳು ಸದ್ರ ಮಾಡ್ಕೊಳ್ತಾರೆ. ಹಂಗೆ ಹಿಂಗೆ ಏನೇನೋ ಬುದ್ಧಿ ಹೇಳ್ತಾ ಇರ್ತಾರೆ. ಆದರೂ ಅವ್ರ ತಲೆಗೆ ಹೋಗಲ್ಲ. ಅದು ಹುಟ್ಟುಗುಣ, ಅವರು ರಕ್ತದಲ್ಲಿ ಬಂದಿರೋದಲ್ವ. ಯಾರು ಏನು ಹೇಳಿದ್ರು ತಲೆಗೆ ಹೋಗಲ್ಲ ಅದು. ಇನ್ನು ನಮ್ಮ ಸಂಜು ಕಾವ್ಯ ಇಬ್ಬರು ಕೂಡ ಸೇಮ್ ನಂತರನೇ, ನಮ್ಮ ಥರನೇ ಅಂತಲೇ ಹೇಳ್ಬೋದು. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟೇ ಕೊಡ್ತಾರೆ. ಯಾರನ್ನ ಹೆಂಗೆ ಮಾತಾಡಿಸ್ಬೇಕು ಹಂಗೆ ಮಾತಾಡಿಸ್ತಾರೆ. ಯಾರ ಹತ್ರ ಹೆಂಗಿರಬೇಕು ಹಂಗೆ ಇರ್ತಾರೆ. ಯಾಕಂದರೆ ಅದು ನನ್ನಿಂದ ಬಂದಿದೆ ಅವ್ರಿಗೆ ಗುಣ. ನಾನು ಹೆಂಗೆ ಅಂತಂದರೆ, ಟೋನ್ಗಳು ಆ ಕಡೆಯಿಂದ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀನಿ. ನಾನು ಮಾತಾಡೋ ರೀತಿ ನೀತಿ, ನಡ್ಕೊಳ್ಳೋ ರೀತಿ ನೀತಿ ಅವ್ರ ಕಡೆಯಿಂದ ಹೆಂಗಿರುತ್ತೆ, ಗುಣ ಸ್ವಭಾವ, ಆಡೋ ಮಾತುಗಳು, ಆಡೋ ಟೋನ್ಗಳು ಅಂದರೆ ಅವ್ರ ಕಡೆಯಿಂದ ಯಾವ ರೀತಿ ಇರುತ್ತೆ, ನಡತೆ ಎಲ್ಲ, ನಡ್ಕೊಳ್ಳೋ ರೀತಿ ನೀತಿ ಎಲ್ಲ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಮಾತಾಡ್ತೀನಿ. ಈಗ ತವಾ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಕೋಟಿಂಗ್ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು ಏನೇನೋ ಸರ್ಕಸ್ ಮಾಡಿದ್ವಿ. ಅದು ಕೋಟಿಂಗ್ ನೋಡಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ. ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ನಮ್ಮ ಮನೆಯವರು ಮತ್ತು ಕಾವ್ಯ ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ಕಾವ್ಯ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ನಾನು ಕೂಡ ಮಾತಾಡ್ತಾ ಇರಲಿಲ್ಲ. ಅವಳನ್ನು ನಮ್ಮ ಮನೆಯವರು ತೊಗೊಂಡೋಗಿ ಕೊಟ್ಟರು. ಅವಳಿಗೆ ಹಾಕ್ಕೊಟ್ಟೆ ಒಂದು ಪೀಸು. ತೊಗೊಂಡೋಗಿ ಕೊಟ್ಟು ಬಲವಂತವಾಗಿ ತಿನ್ನಿಸ್ತಾಯಿದ್ರು. ಅವಳು ಬೇಡ ಅಂತಲೇ ಹೇಳ್ತಾ ಇದ್ಲು, ಆದರೂ ಇವ್ರು ಬಿಟ್ಟಿಲ್ಲ, ತಿನ್ನಿಸ್ತಾ ಇದ್ರು. ನೋಡಿ ಎದ್ದೋಗಿ ಈ ಕಡೆ ಇಲ್ಲಿ ಕೂತ್ಕೊಂಡು ತಿಂತಾ ಇದೀವಿ ನಾನು ನಮ್ಮ ಮನೆಯವರು. ಕಾವ್ಯ ರೂಮಲ್ಲಿ ತಿಂತಾ ಇದ್ದಾಳೆ. ಇಲ್ಲಿ ಅವ್ರಿಗೆ ಬಿಟ್ಟು ತಿನ್ನಕ್ಕೆ ಆಗ್ತಾ ಇಲ್ಲ. ಆದ್ರೂ ಅವಳು ತಿಂತಾ ಇದ್ರು ಇವರು ಇಲ್ಲಿಂದ ತಗೊಂಡೋಗಿ ಸ್ವಲ್ಪನೇ ತಿನ್ನಿಸ್ತಾ ಇದ್ದಾರೆ. ಅವಳು ತಿಂತಾಳೋ ಇಲ್ವೋ ಅಂತ ಅಂದ್ಬಿಟ್ಟು. ಹಂಗೆ ನಮ್ಮ ಮನೆಯವ್ರ ಸ್ವಭಾವ. ತಿಂದಿಲ್ಲ ಅಂದ್ರೂ ಬಿಡಲ್ಲ, ತಿನ್ನತಕ್ಕ ಬಿಡಲ್ಲ ಅವರು. ಈಗ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೀನಿ. ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು. ಫಸ್ಟ್ ಇದು ತವಾ ಫ್ರೈ ಬಿಸಿ ಬಿಸಿ ತಿಂದ್ರೇನೆ ಚೆನ್ನಾಗಿರೋದು ಅಂದ್ಕೊಂಡು ಅದನ್ನ ತಿಂತಾ ಇದ್ದೀವಿ. ಮುದ್ದೆ ಆಗಿದೆ, ಊಟ ಮಾಡೋದಷ್ಟೇನೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.